ಮನೆಯಲ್ಲಿ ಹೆಂಡತಿ ಅಡಿಗೆ ಚೆನ್ನಾಗಿ ಮಾಡ್ತಾ ಇದ್ರೆ ಜಗಳ ಕಮ್ಮಿ ಇರುತ್ತೆ. ಯಾಕೆ ಗೊತ್ತಾ? ಊಟ ಕೊಟ್ಟಷ್ಟು ತೃಪ್ತಿ ಬದುಕಿನಲ್ಲಿ ಬೇರೇನೂ ಕೊಟ್ಟಿಲ್ಲ. ಹಬ್ಬ ಬಂತು ಅಂದ್ರೆ ಈ ಸ್ವೀಟ್ ಅಂಗಡಿಗೆ ಹೋಗಿ ನಿಂತ್ಕೊಳ್ಳೋದು. ಅವ್ರು ಯಾವ ಕಾಲಕ್ಕೆ ಮಾಡಿರೋ ಸ್ವೀಟ್ ಅವ್ರಿ? ಅಫ್ಕೋರ್ಸ್ ನಾನು ಖಂಡಿತ ಹೇಳ್ತೀನಿ ಕೇಳಿ, ಶುಗರ್ ಬರಲೇಬಾರ್ದು ಅಂದ್ರೆ ಮನೇಲಿ ಪಾಯಸ ಮಾಡ್ಕೊಂತೀನಿ. ಬಹಳ ಅದ್ಭುತವಾದ್ದೇನು ಅಂದ್ರೆ ಮನೆಯಲ್ಲಿ 8 ತರದ ಅಡಿಗೆ ಮಾಡಬೇಕಾದ್ರೆ ಒಂದು ಸಂಭ್ರಮ ಇರುತ್ತೆ. ಹಾಗೆಯೇ ಮನೆಯವರು ಎಂಗೇಜು ಆಗಿರ್ತಾರೆ. ಹಬ್ಬಗಳನ್ನ ಆಚರಿಸೋಣ, 10 ಜನ ಒಟ್ಟಿಗೆ ಸೇರೋಣ, ಅಕ್ಕಪಕ್ಕದವರು ಚೆನ್ನಾಗಿ ಮಾತಾಡೋಣ. ನೀವು ಅರ್ಥ ಅಂದ್ರೆ ದಯವಿಟ್ಟು ದುಡ್ಡು ಕಾಸಿಗೆ ಹೋಗಬೇಡಿ. ಅಣ್ಣ ತಮ್ಮ ಅಕ್ಕ ತಂಗಿ ಮುಖ ಸಿಂಡಿಸ್ಕೊಳ್ತಾ ಬದುಕೋದು ಅದು ಅದ್ಭುತವಾದ ಬದುಕಿನ ಕ್ವಾಲಿಟಿ. ಏನಂದ್ರೆ ಎಲ್ಲ ಕಮ್ಮಿ ಮಾಡ್ಕೊಂಡು ಬದುಕೋದಲ್ಲ, ಆದಷ್ಟು ಗುಡ್ಡೆ ಹಾಕೊಳ್ಳೋದು ಅಲ್ಲ. ನಮ್ಮ ಅವಶ್ಯಕತೆ ಏನಿದೆ ಅದನ್ನ ದುಡಿದು ತಿನ್ನೋದಿದೆ ನೋಡಿ, ಅದನ್ನ ಮೀರಿದ ಅಫ್ಲುಯೆನ್ಸ್ ಏನೂ ಇಲ್ಲ. ಬದುಕಿನ ಸೌಕರ್ಯಕ್ಕೆ, ಬದುಕಿನ ಸುಖಕ್ಕೆ, ಆರೋಗ್ಯವಂತ ಬದುಕಿಗೆ ನೀವು ಊಟ ಎಷ್ಟು ಮುಖ್ಯ ಅಂತೀರೋ ಹಬ್ಬಗಳು ಅಷ್ಟೇ ಮುಖ್ಯವಾಗಿದೆ. ಈ ರಾಬಿನ್ಸನ್ ಕ್ರೂಸೋ ಅಂತ ಒಂದು ಕತೆ ಓದ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಅವನಿಗೆ ಬೇಕಾದ ಆಲೂಗೆಡ್ಡೆ ಅವನೇ ಬೆಳ್ಕೊಂಡ, ಅವನಿಗೆ ಬೇಕಾದ ಒಂದು ಕಬ್ಬು ಅವನೇ ಬೆಳ್ಕೊತಾನೆ, ಅವನಿಗೆ ಬೇಕಾದಷ್ಟು ಅಕ್ಕಿ ಅವನೇ ಬೆಳ್ಕೊತಾನೆ, ಅಷ್ಟರಲ್ಲಿ ಬದುಕಿರ್ತಾನೆ. ಅದು ಒಬ್ಬನೇ ಇದ್ರೆ ಬದುಕೋದಕ್ಕೆ ಸಾಧ್ಯ. ನನಗೆ ಬೇಕಾದ್ದನ್ನು ಇಷ್ಟಿಷ್ಟೇ ನಾನು ಬೆಳ್ಕೊಳ್ಳೋಕೆ ಸಾಧ್ಯನಾ? ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದನ್ನ ಹಂಚಿಕೋತಾರೆ ಬೆಳೆಯೋದಕ್ಕೆ ಅಲ್ವಾ? ಹಾಗಾಗಿ ಕಡಲೆಕಾಯಿ ಬೆಳೆಯೋನು ಕಡಲೆಕಾಯಿ ಬೆಳಿತಾನೆ, ಭತ್ತ ಬೆಳೆಯೋನು ಭತ್ತ ಬೆಳಿತಾನೆ, ಕಬ್ಬು ಬೆಳೆಯೋನು ಕಬ್ಬು ಬೆಳಿತಾನೆ. ಅದು ವ್ಯಾಪಾರ ಆದ್ರೂ ಅವನಿಗೆ ಮುಂದಕ್ಕೆ ಅವನು ಬೇರೆದನ್ನು ಕೊಂಡ್ಕೋಬೇಕಲ್ವಾ? ನಮ್ಮ ಹಬ್ಬಗಳಲ್ಲಿ ಮುಖ್ಯವಾಗಿ ಇದು ಖಂಡಿತವಾಗಿ ಹೋಗುತ್ತೆ. ಆಯಾ ಸೀಸನ್ಗೆ ಅದದು ಹಬ್ಬ, ಆಯಾ ಬೆಳೆ ಅದದು ಹಬ್ಬಕ್ಕೆ ಬರುತ್ತೆ. ದಯವಿಟ್ಟು ಹಬ್ಬದ ನೆವದಲ್ಲಾದರೂ ಅದನ್ನ ಕೊಂಡು ಉಪಯೋಗಿಸಿ. ಸೊ ದಟ್ ಇನ್ನೊಬ್ಬ ಬದುಕ್ತಾನೆ ಅಷ್ಟೇ ಅಲ್ಲ, ಅವನ ಬದುಕು ನಡೆಯುತ್ತೆ, ನಮ್ಮ ಬದುಕು ನಡೆಯುತ್ತೆ. ಎರಡನೇದು, ಅಫ್ಕೋರ್ಸ್ ಡಾಕ್ಟರ್ ಪ್ರೇಮಾ ಅವರಿದ್ದಾರೆ. ಇತ್ತೀಚೆಗೆ ನಾನು ಡಾಕ್ಟರ್ಗೆ ಹೇಳಿದ ಮಾತು ಅವ್ರಿಗೆ ಹೇಳಬಾರದು. ನಾನು ಡಾಕ್ಟರ್ ಹತ್ರ ಯಾವುದೋ ಒಂದಕ್ಕೆ ಹೋದೆ, ಫಿಸಿಷಿಯನ್ ಹತ್ರ. ಅವ್ರು ಹೇಳಿದ್ರು ಇದೊಂದು ತಗೊಳ್ಳಿ ಸಾರಿ ಏನು ತೊಂದರೆ ಆಗಲ್ಲ ಅಂತಂದ್ರು. ನಾನಂದೆ ಬೇಡ ಸರ್, ಇದೇನೋ ಸ್ವಲ್ಪ ಸಮಸ್ಯೆ ಆಗತ್ತಲ್ಲ ಅಂತಂದೆ, ಎಫೆಕ್ಟ್ ಏನೋ ಆಗತ್ತಲ್ಲ ಅಂತ. ಅವರು ನನ್ನ ನೋಡಿ ಹೇಳಿದ್ರು, ಅಟ್ 72 ಯು ಶುಡ್ ನಾಟ್ ಬಿ ಥಿಂಕಿಂಗ್ ಯು ಹ್ಯಾವ್ ಲಿವ್ಡ್ ಯುವರ್ ಲೈಫ್ ಅಂತ. ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ, ಹೂ ಆರ್ ಯು ಟು ಡಿಸೈಡ್ ದಟ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್? ಇಟ್ ಈಸ್ ಮೈ ಲೈಫ್. ಅನ್ಸಲ್ವಾ ನಿಮಗೆ? ಅರೆ ನನ್ನ ಬದುಕ್ರಿ, ನಾನು 100ನೇ ವರ್ಷನೂ ಓಡಾಡೋ ಹಂಗಿದ್ರೆ ಎಷ್ಟು ಬೇಕು ಓಡಾಟ ಹೇಳಿ? ಎದ್ದು ಟಾಯ್ಲೆಟ್ಗೆ ಹೋಗುವಷ್ಟು ಓಡಾಟ ಇರೋವರೆಗೂ ಬದುಕ್ಬೋದಪ್ಪ. ಅದಾಗದ ದಿನ ಹೋದ್ರಾಯ್ತ್ರಿ. ಊಟ ತಿಂಡಿ ಯಾರೋ ಹಾಕ್ತಾರೆ, ಟಾಯ್ಲೆಟಲ್ಲಿ ನಾವೇ ಹೋಗ್ಬೇಕು. ಅದು ಬೇರೆ ಯಾರೋ ನಮ್ಮ ಪರವಾಗಿ ಆಗೋದಿಲ್ಲಲ್ಲ. ಅಂದ್ರೆ ನಾನು ಹೇಳೋದು, ಎಲ್ಲೋ ಒಂದು ಕಡೆ ನಾವು ಹಬ್ಬ ಹರಿದಿನಗಳನ್ನು ಸರಿಯಾಗಿ ಮಾಡಿ ಆಯಾ ಹಬ್ಬಗಳಿಗೆ ಇರುವಂತಹ ಊಟ ತಿಂಡಿಗಳನ್ನು ಮಾಡಿದರೆ, ಒಂದು ಕಡೆ ಆಯಾ ಕಾಲಕ್ಕೆ ಬೆಳೆದಂತ ಬೆಳೆಯನ್ನು ಕೊಂಡುಕೊಂಡು ಆ ರೈತರಿಗೂ ಹಬ್ಬ ಮಾಡೋ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬಹಳ ಜನಕ್ಕೆ ಒಂದು ಭ್ರಮೆ ಇದೆ, ಡಾಕ್ಟರ್ಸ್ ಆರ್ ದೇರ್ ಟು ಕ್ಯೂರ್ ಅಂತ. ನೋ, ಡಾಕ್ಟರ್ಸ್ ಆರ್ ದೇರ್ ಟು ಡಯಾಗ್ನೈಸ್. ಕ್ಯೂರ್ ನಿಮ್ಮ ಸಿಸ್ಟಮ್ಮೇ ಮಾಡ್ಕೋಬೇಕು. ಅರ್ಥವಾಯ್ತಾ ನಾನು ಹೇಳ್ತಾ ಇರೋದು? ಡಾಕ್ಟರ್ ಡಯಾಗ್ನೈಸ್ ಮಾಡ್ತಾರೆ. ಹಬ್ಬಬ್ಬ ಅಂದ್ರೆ ತಲೆನೋವಿದ್ದಾಗ ಹೋದ್ರೆ ತಲೆನೋವು ಗೊತ್ತಾಗದ ರೀತಿಯಲ್ಲಿ ಮಾತ್ರ ಕೊಡ್ತಾರೆ. ಅಂದ್ರೆ ನಿಮ್ಮ ಸಿಸ್ಟಮ್ ತಲೆನೋವನ್ನು ರೆಕಗ್ನೈಸ್ ಮಾಡಲ್ಲ. ಅರ್ಥವಾಯ್ತಾ ನಾನು ಹೇಳ್ತಾ ಇರೋದು? ಪ್ರಾಯಶಃ ಇಷ್ಟೇ. ನನಗೆ ಡಾಕ್ಟರ್ ವೃತ್ತಿಯ ಬಗ್ಗೆ ಯಾವುದೇ ತರಹದ ದ್ವೇಷ ಇಲ್ಲ. ಆದ್ರೆ ಡಾಕ್ಟರ್ಗಳು ನನ್ನಂತವ್ರನ್ನ ದ್ವೇಷಿಸಬಾರ್ದು ಅನ್ನೋ ಒಂದು ಆಸೆ ಇದೆ ಅಷ್ಟೇ, ಇನ್ನೇನಿಲ್ಲ. ಇದ್ಯಾವ ಪ್ರಾಣಿ ಹಿಂಗೆ ಬದುಕಿದೆಯಲ್ಲ ಇದು ಅಂತ ಅನ್ಸಿದ್ರೆ ಅಲ್ಲ, ಅದು ಸಮಸ್ಯೆ ಆಗತ್ತಲ್ವ ನಾನು ಹೇಳ್ತಾ ಇರೋದು. ಬೇಸಿಕಲಿ ನೋಡಿ, ಆರ್ಥಿಕತೆ ಅಂತ ಬಂದಾಗ ಆಯಾ ಕಾಲಕ್ಕೆ ಬೇಕಾದ ಬೆಳೆ ಆಗಬೇಕು. ಯಾಕಂದ್ರೆ ಅದು ನನ್ನ ಆರೋಗ್ಯಕ್ಕೆ ಬೇಕು. ಬೆಳೆಯುವಂತ ಮನುಷ್ಯ ಅದನ್ನ ಬೆಳೆಯೋದ್ರಿಂದ ಅವನ ಜೀವನಕ್ಕೇನು ಆಗಬಾರ್ದು. ಅಂದ್ರೆ ಅವನ ಬದುಕು ಚೆನ್ನಾಗಾಗಬೇಕು. ಆ ಕಾರಣಕ್ಕೆ ನಾನು ಪ್ರತಿ ಹಬ್ಬದಲ್ಲೂ ಮಾಡ್ತೇವೆ ಅಂತ. ನಮ್ಮಲ್ಲಿ ಇನ್ನೊಂದು ಸಣ್ಣದಿದೆ, ಮನೆಯಲ್ಲಿ ಹೆಂಡತಿ ಅಡಿಗೆ ಚೆನ್ನಾಗಿ ಮಾಡ್ತಾ ಇದ್ರೆ ಜಗಳ ಕಮ್ಮಿ ಇರುತ್ತೆ. ಯಾಕೆ ಗೊತ್ತಾ? ಊಟ ಕೊಟ್ಟಷ್ಟು ತೃಪ್ತಿ ಬದುಕಿನಲ್ಲಿ ಬೇರೇನೂ ಕೊಟ್ಟಿಲ್ಲ. ಒಳ್ಳೆ ಊಟ ಕೊಟ್ಟಷ್ಟು ತೃಪ್ತಿ ಬೇರೇನೂ ಕೊಟ್ಟಿಲ್ಲ. ನನಗೆ ಪರಿಚಯದ ಬಹಳ ಮನೆಗಳಲ್ಲಿ ಡೈವೋರ್ಸ್ಗೆ ಹೋಗಿದ್ದು ಯಾಕೆ ಗೊತ್ತಾ? ಅದೇನು ಅಂತರ್ಜಾತೀಯ ವಿವಾಹದಲ್ಲಿ ಅಡಿಗೆ ಮನೆಯಿಂದ ಶುರುವಾದದ್ದು ಡೈವೋರ್ಸ್ ಕತೆ. ಡೈನಿಂಗ್ ಹಾಲಲ್ಲಿ ಸಮಸ್ಯೆ ಆಗತ್ತೆ, ಈ ಮಸಾಲೆ ನನಗೆ ಹೋಗ್ತಾ ಇಲ್ಲ, ಅಲ್ಲಿಂದ ಶುರು ಇರಿಟೇಷನ್. ಅನ್ಸಲ್ವ ನಿಮಗೆ? ಯೋಚನೆ ಮಾಡಿ ನೋಡಿ, ಮನೆಯಲ್ಲಿ ಅಲ್ಲ ಒಳ್ಳೆ ಅಡಿಗೆ ಮಾಡಿ ಹಾಕುವವರ ಮನೆಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇಬ್ರು ಕೂಡ ಇಲ್ಲಿ ಗಾಂಧಿ ಬಜಾರ್ನಲ್ಲಿ ಕೃಷ್ಣ ಭವನ್ ಊಟ ಚೆನ್ನಾಗಿದೆ ಅನ್ನೋದಾದ್ರೆ ನನ್ನ ಅಭ್ಯಂತರ ಏನಿಲ್ಲ. ಆದ್ರೆ ನಮ್ಮ ಮನೆಗಳಲ್ಲಿ ಇನ್ನೂ ಮಾಡ್ತಾರೆ. ಎಲ್ಲಿವರೆಗೂ ನಮಗೆ ನಮ್ಮಲ್ಲಿ ಗೋಕುಲಾಷ್ಟಮಿ ಬಹಳ ದೊಡ್ಡದು. ಗೋಕುಲಾಷ್ಟಮಿನ ಬಹಳ ಪ್ರೀತಿಸ್ತಿದ್ವಿ. ಯಾಕೆಂದ್ರೆ
ಒಂದು ಸಾರಿ ನಮ್ಮ ಮನೆಯಲ್ಲಿ ಕಾಂಪಿಟಿಷನ್ ಮೇಲೆ, ಕಸಿನ್ಸ್ ಕಾಂಪಿಟಿಷನ್ ಮೇಲೆ ನಮ್ಮ ತಾಯಿ ಮಾಡಿದ ತಿಂಡಿ ಎಷ್ಟಿತ್ತು ಅಂದ್ರೆ 42 ಐಟಮ್. ಆ 42 ಐಟಮ್ ಯಾವ ತರ ಅಂತಂದ್ರೆ 2 ದಿನದಲ್ಲಿ ತಿಂದು ಮುಗಿಸುವಂಥದ್ದು, 1 ವಾರ ತಡೆಯುವಂಥದ್ದು, ಕೊನೆಗೆ ಯಾವುದೋ ಒಂದು ಐಟಮ್ 1.5 ತಿಂಗಳವರೆಗೂ ತಡೆಯುತ್ತೆ ಕೆಳದೆ, ಫ್ರಿಡ್ಜ್ ಇಲ್ಲದೆ. ಅಂದ್ರೆ ನಾನು ಹೇಳೋದು ಏನು ಅಂತಂದ್ರೆ ಈ ವೈವಿಧ್ಯತೆ ಇದೆಯಲ್ಲ, ನಮಗೋಗಿ ಹೋಟೆಲಲ್ಲಿ ಕಾಂತಿ ಸ್ವೀಟ್ಸ್ ಮುಂದೆ ಕ್ಯೂ ನಿಲ್ಲುವಂತ ಅವಶ್ಯಕತೆಯೇ ಬಂದಿರಲಿಲ್ಲ. ಹಬ್ಬ ಬಂತು ಅಂದ್ರೆ ಈ ಸ್ವೀಟ್ ಅಂಗಡಿಗೆ ಹೋಗಿ ನಿಂತ್ಕೊಳ್ಳೋದು. ಅವ್ರು ಯಾವ ಕಾಲಕ್ಕೆ ಮಾಡಿರೋ ಸ್ವೀಟ್ ಅವ್ರಿ? ಅಫ್ಕೋರ್ಸ್ ನಾನು ಖಂಡಿತ ಹೇಳ್ತೀನಿ ಕೇಳಿ, ಶುಗರ್ ಬರಲೇಬಾರ್ದು ಅಂದ್ರೆ ಮನೇಲಿ ಪಾಯಸ ಮಾಡ್ಕೊಂಡು ತಿನ್ನಿ. ಆದ್ರೆ ಅಲ್ಲಿಯ ತುಪ್ಪ ಮತ್ತೆ ಅಲ್ಲಿಯದು ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಆ ಥರದ್ದು ತಿಂದು ಹಾಳು ಮಾಡ್ಕೋತೀವಿ. ಮನೆಗಳಲ್ಲಿ ಹಬ್ಬ ಆದಾಗ ಜನಗಳನ್ನ ಗುಂಪಾಗಿ ಕೂರಿಸ್ಕೊಳ್ಳೋದು ಸುಲಭ ಆಗ್ತಿತ್ತು. ಮಕ್ಕಳು ತೃಪ್ತಿಕರವಾಗಿ ಮನೆಯಲ್ಲೇ ಇರ್ತಿದ್ರು. ಆಯಾ ಕಾಲದ್ದು ತಿಂತಾ ಇರೋದ್ರಿಂದ ಆರೋಗ್ಯವೂ ಚೆನ್ನಾಗಿತ್ತು. ಬಟ್ ಪರ್ಸನಲ್ ರಿಲೇಷನ್ಸ್ ಮೇಂಟೈನ್ ಮಾಡೋದು ಇದೆಯಲ್ಲ, ಇದು ಕೂಡ ಅರ್ಥದಲ್ಲೇ ಬರುತ್ತೆ. ನೀವು ಅರ್ಥ ಅಂದ್ರೆ ದಯವಿಟ್ಟು ದುಡ್ಡು ಕಾಸಿಗೆ ಹೋಗಬೇಡಿ. ನಮ್ಮ ಬದುಕಿನ ಕ್ವಾಲಿಟಿ, ಅದನ್ನು ನಾವು ಪುರುಷಾರ್ಥ ಅಂತ ಕರೆಯೋದು. ನಮ್ಮ ಬದುಕಿನ ಕ್ವಾಲಿಟಿ ಅಂದ್ರೆ ಏನು ಹೇಳಿ? ಅಣ್ಣ ತಮ್ಮ, ಅಕ್ಕ ತಂಗಿ ಮುಖ ಸಿಂಡ್ರಿಸ್ಕೊಳ್ತಾ ಬದುಕೋದು, ಅದು ಅದ್ಭುತವಾದ ಬದುಕಿನ ಕ್ವಾಲಿಟಿ. ಯಾಕಂದ್ರೆ ನಮ್ಮಲ್ಲಿ ನಾವೇನಿದ್ರು ಸ್ವಂತ ರಕ್ತ ದ್ವೇಷಿಸೇ ಅಭ್ಯಾಸ ನಮಗೆ. ಹೊರಗಿನವ್ರ ಹತ್ರ ಚೆನ್ನಾಗಿರ್ತೀವಿ ನಾವು. ಸ್ವಂತ ರಕ್ತ ಅಂದ ಕೂಡಲೇ ನಮಗೆಲ್ಲೋ ಒಂದು ಕಡೆ ಸಣ್ಣದಾಗಿ ಅಸಿಡಿಟಿ ಆಗತ್ತೆ, ಎಲ್ಲೋ ಒಂದು ಕಡೆ ಸಣ್ಣ ಸಂಕಟ ಬರುತ್ತೆ ಅಲ್ವಾ? ಅದು ಆಗಬಾರ್ದು. ನಮ್ಮಲ್ಲಿ ನೋಡಿ ಬಹಳ ಅದ್ಭುತವಾಗಿತ್ತು. ಇಲ್ಲಿ ಗೌರಿ ಹಬ್ಬ ಮಾಡಾಗ ನಮ್ಮಲ್ಲಿ ಕನು ಹಬ್ಬ ಅಂತ ಮಾಡ್ತಿದ್ವಿ. ಕನು ಹಬ್ಬಕ್ಕೆ ಅದರದ್ದೇ ಆದ ಅಡಿಗೆ ಇದೆ. ತಂಗಿಯರ ಮನೆಗೆ ಬರೋರು ಅವರೇನೋ ಅಡಿಗೆ ಮಾಡ್ಕೊಂಡು ಬರಬೇಕು, ಅದೇ ಅಡಿಗೆನೇ ಆಗಬೇಕು. ಅವರು ಮನೆಗೆ ಅಡಿಗೆ ಮಾಡ್ಕೊಂಡ್ ಬರೋದು, ನಮ್ಮ ಮನೆಯಲ್ಲಿ ಅಡಿಗೆ ಆಗುತ್ತೆ, ಊಟ ಆಗುತ್ತೆ, ಜೊತೆಗೆ ಏನೋ ಬಾಗಿನ ಕೊಡೋದು, ಇನ್ನೊಂದೇನೋ ಸಣ್ಣ ಪುಟ್ಟದಾಗತ್ತೆ, ದುಡ್ಡು ಕೊಡೋದು ಇತ್ತು. ನಿಧಾನವಾಗಿ ಬರ್ತಾ ಏನಾಯ್ತು, ಅವ್ರಿಗೂ ಬರೋದು ಕಷ್ಟ, ನಮಗೂ ಹೋಗೋದು ಕಷ್ಟ. ದುಡ್ಡನ್ನು ಏನ್ ಮಾಡೋದು? ನೆಫ್ಟ್ ಇದೆಯಲ್ಲ, ಕಳಿಸ್ಬಿಡ್ಬೋದಲ್ಲ. ಹಾಗಾಗಿ RTGS ನೆಫ್ಟಲ್ಲಿ ಕಳಿಸಿದ ಮೇಲೆ ಅಲ್ಲಿಗ ಕಾರ್ಯಕ್ರಮ ಮುಗಿತಾ ಬಂತು. ಇನ್ನು 10 ವರ್ಷ ಆದ್ಮೇಲೆ ಬರೀ RTGS ನೆಫ್ಟೇ ಅಭ್ಯಾಸ ಆಗಿ ನಮ್ಮ ಅಪ್ಪನ ಪ್ರಾಪರ್ಟಿ ಡಿವಿಷನ್ ಆಗಿದ್ದು ಕೋರ್ಟಲ್ಲಿ. ಎಲ್ಲೋ ಒಂದ್ ಕಡೆ ಈ ಹಬ್ಬಗಳು ಮಾಡಿದ್ರೆ ಮೂತಿಗಳು ವರ್ಷಕ್ಕೊಂದು ಸಾರಿಯಾದ್ರೂ ಮುಖ ನೋಡ್ತೀವಿ. ಅವರ ಮಕ್ಕಳನ್ನ ನಾವು ನೋಡ್ತೀವಿ, ನಮ್ಮ ಮಕ್ಕಳನ್ನ ಅವರು ನೋಡ್ತೀವಿ. ಹಾಗಾಗಿ ಯಾವುದೇ ಒಂದು ತರಹದ ಡಿಫರೆನ್ಸಸ್ ಇದ್ರು ಬಹಳ ಕಾಲ ಎಳ್ಕೊಂಡು ಹೋಗಲ್ಲ ಅಲ್ವಾ? ನಾವು ಅವಾಯ್ಡೇ ಮಾಡ್ಬಿಡ್ತೀವಲ್ವಾ? ಎಲ್ಲ ಒಂದು ಕಡೆ ನನ್ನಲ್ಲಿ ಬದುಕಿನ ಸೌಕರ್ಯಕ್ಕೆ, ಬದುಕಿನ ಸುಖಕ್ಕೆ, ಆರೋಗ್ಯವಂತ ಬದುಕಿಗೆ ನೀವು ಊಟ ಎಷ್ಟು ಮುಖ್ಯ ಅಂತೀರೋ ಹಬ್ಬಗಳು ಅಷ್ಟೇ ಮುಖ್ಯವಾಗಿದೆ. ಇದು ಆರ್ಥಿಕತೆ ಎಂದಾಗ ನೀವು ದಯವಿಟ್ಟು ದುಡ್ಡು ಕಾಸನ್ನ ಮಾತ್ರ ಯೋಚನೆ ಮಾಡಬೇಡಿ. ದುಡ್ಡು ಕಾಸನ್ನ ಮೀರಿದ್ದು ಆರ್ಥಿಕತೆ ಇದೆ. ಬದುಕಿಗೆ ಆರೋಗ್ಯವಂತ ಬದುಕು, ಅದು ಪುರುಷಾರ್ಥವೇ. ಇದೆಲ್ಲವನ್ನೂ ಸೇರಿ ನೀವು ಅರ್ಥ ಅನ್ನೋದನ್ನ ಯೋಚನೆ ಮಾಡಿ. ಕೆಲವು ವಿಷಯಗಳು ಆರ್ಥಿಕತೆ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಾನು ನಿಮಗೆ ಹೇಳಬೇಕು ಅಂತ. ಅಫ್ಕೋರ್ಸ್ ನಮ್ಮಲ್ಲಿ ಇದೊಂದು ಜೋಕ್ ಇದೆ. ನಾನು ನನ್ನ ಹೆಂಡತಿಗೆ ಏನಾದ್ರು ಇದು ಹಿಂಗಲ್ಲ ಹಿಂಗೆ ಅಂತಂದ್ರೆ ಅವ್ರು ಹೇಳ್ತಾರೆ ನನಗ್ ಗೊತ್ತಿಲ್ವಾ ಅಂತ. ಕೋಪ ಬರುತ್ತೆ ಅವ್ರಿಗೆ. ಆದ್ರೆ ನನಗೆ ಗೊತ್ತಿದೆ, ನಾನು ಹೇಳಿದ್ರೆ ಅವ್ರು ಹಂಗ ಮಾಡೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿರುತ್ತೆ. ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಹೆಂಗೆ ಹೇಳ್ತೀರಿ? ಇದು ಹಿಂಗಲ್ಲ ಹಿಂಗೆ, ನಿನಗ್ ಗೊತ್ತಿಲ್ಲ ಅಂತಲ್ಲ, ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಹೇಳಿದೆ. ಅಲ್ಲ, ನಾನು ಹುಂಬ ಅಲ್ಲ, ನಾನು ದಡ್ಡ ಅಲ್ಲ ಅನ್ನೋ ಕಾರಣಕ್ಕೆ ಜ್ಞಾನ ಪ್ರದರ್ಶನ ಮಾಡ್ತಾ ಇದ್ದೀನಿ. ನೀನು ಅಜ್ಞಾನಿ ಅಲ್ಲ ಅಂತ ನಾನು ಹೇಳ್ಬೇಕಾಗತ್ತಲ್ವಾ? ಅದನ್ನೇ ಈಗ ಹೇಳ್ತೀನಿ ಕೇಳಿ. ಯಾರೋ ಒಬ್ರು, ಅದೇ ನಮ್ಮಲ್ಲಿ ಇವಾಗ MLA ಆಗಿದ್ದಾರೆ, ಅವ್ರು ಯಾವುದೋ ಪ್ರೈವೇಟ್ ಇದೆಲ್ಲ ನಡೆಸ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಏನನ್ನೋ ತರಿಸ್ತಾರೆ, ಟ್ಯೂಟೋರಿಯಲ್ಸ್. ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. 2,000 ಕೊಟ್ರೆ ಏನಾಗತ್ತೆ, ಎಲ್ಲ ಖರ್ಚು ಮಾಡ್ತಾರೆ, GST ಮೂಲಕ ಅದು ವಾಪಸ್ಸೇ ಬಂದ್ಬಿಡುತ್ತಲ್ಲ ಅಂತ ಎಲ್ಲರೂ ತಲೆ ಆಡಿಸಿದ್ರು. ನೀವು 2,000 ಕೊಟ್ರಿ, GST ಎಷ್ಟು ಬರುತ್ತೆ ಅವ್ರು ಖರ್ಚು ಮಾಡಿದಾಗ? ಮ್ಯಾಕ್ಸಿಮಮ್ ಎಲ್ಲ ಸೇರಿ 18%, 350 ರೂಪಾಯಿ ವಾಪಸ್ ಬಂತು. ಮಿಕ್ಕಿದ್ದು ಏನಾಯ್ತು? ಗೊಬ್ಬರ ಆಯ್ತ್ರಿ, ಅದು ವಾಪಸ್ ಬರುತ್ತಾ ಸರ್ಕಾರಕ್ಕೆ? ನಮ್ಮಲ್ಲಿ ಏನಾಗತ್ತೆ, ಈ ತರ ಲೆಕ್ಕಗಳನ್ನು ಹೇಳಿ 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 ನಿಮ್ಮನ್ನ ಮರಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಶ್ನೆ ಇರೋದಿಷ್ಟೇ, ಆರ್ಥಿಕತೆ ಸುಭದ್ರವಾಗಿರಬೇಕು, ನಿಮ್ಮ ಆರ್ಥಿಕತೆ ಚಂದ ಇರಬೇಕು ಅಂದ್ರೆ ದುಡಿಬೇಕು. ಅಂದ್ರೆ ನಾನು ಉತ್ಪತ್ತಿ ಮಾಡಬೇಕು. ಉತ್ಪತ್ತಿ ಯಾವುದೇ ರೂಪತ್ತಿರ್ಬೋದು. ಮತ್ತೆ ಹಬ್ಬದ ವಿಷಯ ಬಂದಾಗ ದುಡಿಮೆ ಮುಖ್ಯ ಆಗತ್ತೆ. ಯಾಕೆ ಗೊತ್ತಾ? ಒಂದು ಒಳ್ಳೆ ಶರ್ಟ್ ತಗೋಬೇಕು ಅಂದ್ರೆ ಯಾರ ಮುಂದೆ ಹೋಗಿ ನಿಂತ್ಕೋಬೇಕು ಅನ್ನೋದು ಇದೆಯಲ್ಲ, ಆ ಸ್ನೇಹಕ್ಕಾದ್ರೂ ನಾವು ದುಡಿಬೇಕಾಗತ್ತೆ. ಪ್ರಾಯಶಃ ನಮ್ಮ ಹಬ್ಬಗಳು ನಮಗೆ ಅದನ್ನು ಹೇಳ್ಕೊಡ್ಬೇಕು. ಏನು ಹೇಳಿ? ನಾನು ದುಡಿದು ತಿಂತೇನೆ, ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ,
ನನ್ನ ಕೈಲಾದಷ್ಟು ದುಡಿಮೆ ನಾನು ಕೈಲಾದಷ್ಟೇ ನಾನು ಹೇಳ್ತಾ ಇರೋದು. ಯಾರೂ ಅವ್ರ ಶಕ್ತಿ ಮೀರಿ ಏನು ಯಾರು ದುಡಿಯೋಕ್ಕಾಗಲ್ಲ, ಒಪ್ಕೋತೀನಿ ಹೇಳಿ. ಯಾವುದಾದ್ರೂ ಒಂದು ದುಡಿಮೆ ನಮಗೆ ಉತ್ಪತ್ತಿ ಮಾಡುವ ಚೈತನ್ಯ ಇರಬೇಕಲ್ವಾ. ಮತ್ತೊಂದು ಆರ್ಥಿಕತೆಯ ಮೂಲ ಇರೋದೇ ಏನು ಅಂದ್ರೆ ನಮ್ಮಲ್ಲಿ ಉತ್ಪತ್ತಿ ಆದದನ್ನು ನಾವು ಕೊಂಡ್ಕೊಂಡು ಬದುಕೋದು. ಎಲ್ಲ ಚೈನಾದಿಂದ ಫರ್ನಿಚರ್ ಚೆನ್ನಾಗಿದೆ ಅಂತ ತಗೊಂಡ್ಬರೋದು. ಒಂದು ಹೇಳ್ತೀನಿ ಕೇಳಿ, ನಾವು ಕೂರೋದು ಅದದೇ ಅಂಗಗಳ ಮೇಲೆ, ಆ ಅಂಗಗಳನ್ನ ಬದಲಾವಣೆ ಮಾಡೋಕ್ಕಾಗದೇ ಇದ್ದ ಮೇಲೆ ಫರ್ನಿಚರ್ ಚೇಂಜ್ ಮಾಡಿ ಏನ್ರಿ ಮಾಡ್ತೀರಿ ಅಲ್ವಾ. ನನ್ನ ಆಕಾರ ಬದಲಾಗತ್ತಾ ಫರ್ನಿಚರ್ ಬದಲಾದ್ರೆ? ಬದಲಾಗಲ್ಲ. ಹಾಗಿದ್ದಾಗ ಚೈನಾ ಫರ್ನಿಚರ್ ಯಾತಕ್ಕೆ ಬೇಕಾಗಿದೆ ನನಗೆ? ಲೋಕಲಿ ಏನಾಗುತ್ತೆ ತಗೊಳ್ಳಿ. ಕೆಲವರು ಅದು ಬೇರೆ ಹೇಳ್ತಾರೆ, ಎಕನಾಮಿಕ್ಸ್ ನಮಗೆ ಹೊರಗಿಂದ ಬಹಳ ಚೀಪಾಗಿ ಸಿಗತ್ತೆ ಅಂತ. ನಿಮಗನ್ಸಲ್ವಾ ನಮ್ಮನ್ನು ನಾವು ಚೀಪಾಗಿ ಮಾರ್ಕೋತಾ ಇದ್ದೀವಿ ಅಂತ? ಹೊರಗಿಂದ ಚೀಪಾಗಿ ಸಿಗತ್ತೆ ಅಂದ್ರೆ ನಮ್ಮನ್ನು ನಾವು ಚೀಪಾಗಿ ಮಾರ್ಕೋತಾ ಇದ್ದೀವಿ ಎಂದು ಪ್ರಶ್ನೆ. ಆಗ ಮನೆಯಲ್ಲಿ ಈ ವಿಷಯ ಬಂದಾಗ ನನ್ನ ಹೆಂಡತಿ ಅಂದ್ಲು, ನೀವು ಹೇಳಿ ಹಬ್ಬದ ಎಕನಾಮಿಕ್ಸ್ ಬಗ್ಗೆ ಚೆನ್ನಾಗಿ ಮಾತಾಡಿ ಬನ್ನಿ, ಇಲ್ಲಿ ಹೂವು ಹಬ್ಬ ಅಂದ್ಕೊಳ್ಳಿ ಹೂ ಯಾವ ರೇಟ್ ಬರುತ್ತೆ ಗೊತ್ತಾ ಅಂತ. ನಾನು ಆಕೆಗೆ ಹೇಳಿದೆ, ಆ ರೇಟ್ ಬರುತ್ತೆ ಅಂತ ನನಗೆ ಗೊತ್ತಿದೆ, ಆದ್ರೆ ಆ ರೇಟ್ ಕೊಡೋ ಚೈತನ್ಯ ನಿನ್ನ ಪರ್ಸಲ್ಲಿ ಇದೆ ಅಲ್ವಾ, ಅದನ್ನ ನಾನು ದುಡಿತಾ ಇದ್ದೀನಲ್ವಾ, ಅಲ್ಲಿಗೆ ಏನ್ ಸಮಸ್ಯೆ ಅಂತ ಅನ್ಸಲ್ವ ನಿಮಗೆ? ರೇಟ್ ಜಾಸ್ತಿ ಆಗುತ್ತೆ ಸರಿ, ಆದ್ರೆ ಅದು ಕೊಡೋ ಚೈತನ್ಯ ನಾವು ದುಡಿಬೇಕಲ್ವಾ. ಅಫ್ಲೂಯೆನ್ಸ್ ಈಸ್ ಏನಂದ್ರೆ ಎಲ್ಲ ಕಮ್ಮಿ ಮಾಡ್ಕೊಂಡು ಬದುಕೋದಲ್ಲ, ಆದಷ್ಟು ಗುಡ್ಡೆ ಹಾಕೊಳ್ಳೋದು ಅಲ್ಲ. ನಮ್ಮ ಅವಶ್ಯಕತೆ ಏನಿದೆ ಅದನ್ನ ದುಡಿದು ತಿನ್ನೋದಿದೆ ನೋಡಿ, ಅದನ್ನ ಮೀರಿದ ಅಫ್ಲೂಯೆನ್ಸ್ ಏನೂ ಇಲ್ಲ. ಅಫ್ಕೋರ್ಸ್ ನಮ್ಮಲ್ಲಿ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರು. ನಮ್ಮಲ್ಲಿ ಅರ್ಥ ಅಂದ್ಕೊಳ್ಳೆ ರೂಪಾಯಿಗೆ ಹೋಗ್ಬಿಡ್ತಾರೆ. ಅರ್ಥ ಅಂದ್ರೆ ದುಡಿಮೆ. ಮತ್ತೆ ಹೇಳ್ತೀನಿ ಕೇಳಿ, ಈ ಮನುಷ್ಯ ಪ್ರಪಂಚದ ವ್ಯಾಪಾರವನ್ನು ಮುಗಿಸ್ದ ಅಂದ್ರೆ ಏನ್ ಹೇಳಿ? ಸತ್ತ ಅಂತ ಅಂದ್ರೆ ಏನು? ಇವನ ವ್ಯವಹಾರ ಇಲ್ಲ ಅಂತ. ಏನು? ಕೊಡುಕೊಳ್ಳುವಿಕೆ ಏನೂ ಇಲ್ಲ ಅಂತ. ಕೊಡುಕೊಳ್ಳುವಿಕೆ ಅಂದ್ರೆ ಏನು? ದುಡ್ಡು ಕಾಸು ವಸ್ತುನೇ ಆಗಬೇಕಾ? ಭಾವಗಳು ಕೂಡ ಕೊಡುಕೊಳ್ಳುವಿಕೆನೆ. ನಿಮ್ಮ ಮುಖ ನೋಡಿ ನಾನೊಂದು ನಗು ಕೊಟ್ಟರೆ ಏನೋ ಒಂದು ಅದೊಂದು ಭಾವವನ್ನು ಇಲ್ಲಿ ಬಿತ್ತಿದೆ. ಹಾಗಾಗಿ ನನ್ನ ಹಬ್ಬಗಳಿದೆಯಲ್ಲ ಈ ಭಾವವನ್ನ ಬಿತ್ತತ್ತೆ. ಯಾರನ್ನೂ ಮಾತಾಡಿಸದೇ ಇದ್ರು ಕೂಡ ಹಬ್ಬದ ದಿನ ಎದುರುಗಡೆ ಕಂಡಾಗ ಮುಖ ಸಿಂಡ್ರಿಸ್ಕೊಂಡು ಓಡಾಡಬೇಕು ಅಂತ ಅನ್ಸಲ್ಲ ನಮಗೆ. ಮಾತಾಡ್ತೀವಿ ನಾವು ಹ್ಯಾಪಿ ಡೇ. ಅವ್ರ ಮೇಡಮ್ ಅವ್ರು ಹೇಳಿದ್ರು ಕೇಕ್ ತಂದು ಇಟ್ಬಿಡೋದು ಅಂತ. ಹಲ್ಲೆಲ್ಲ ಬಿದ್ದೋಗಿರುತ್ತೆ ರೀ ಪಾಪ ಆ ಮನುಷ್ಯನಿಗೆ ಕೇಕ್ ತಂದಿಟ್ಟು ನೀವು ಅವ್ರ ಬಾಯಿಗೆ ತಿನ್ನಿಸಿ ಅವ್ರು ಇವ್ರ ಬಾಯಿಗೆ ತಿನ್ನಿಸಿ. ಆ ಗಂಡ ಹೆಂಡತಿ ಪಾಪ ಅವರು ಬದುಕಿದ ಕಾಲದಲ್ಲಿ ಪಬ್ಲಿಕ್ ಆಗಿ ಒಬ್ಬನೊಬ್ರು ಕೈಯೇ ಹಿಡ್ದಿರಲ್ಲ ರೀ ಮದುವೆ ದಿನ ಬಿಟ್ರೆ. ಹೌದ್ರಿ, ಇವಾಗ ನನಗೆ ಹೇಳ್ತಾರೆ ನಿನಗೆ ಎಂಜಾಯ್ ಮಾಡಕ್ ಬರಲ್ಲ ಅಂತ. ಅಲ್ಲ, ಎಂಜಾಯ್ ಮಾಡಕ್ಕೆ ಅಂದ್ರೆ ಕೇಕ್ ಇಟ್ಕೊಳ್ತೀನಿ ಆಗಲ್ಲ ನನ್ನ ಕೈನಲ್ಲಿ. ಯಾರೇ ನನ್ನ ಬಾಯಿಗೆ ತಿನ್ನಿಸ್ತೀನಿ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ನನ್ನ ಕೈ ನನ್ನ ಬಾಯಿ ರೀ ಸುಖವಾಗಿದ್ದೀನಿ. ಮತ್ತೆ ಎರಡನೇದು, ನನ್ನ ಕೈ ನನ್ನ ಬಾಯಿ ಇದ್ದಾಗ ಏನು ತಿಂತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಈ ವಯಸ್ಸಲ್ಲೂ ಇಷ್ಟು ಊಟನ ದುಡಿದು ತಿಂತಾ ಇದ್ದೀನಿ ಅನ್ನೋ ಒಂದು ಗರ್ವನೂ ಇರುತ್ತೆ ರೀ. ಅದಲ್ವಾ ಬೇಕಾದ್ದು. ಮಾಡೋಣ ಹಬ್ಬಗಳನ್ನ. ಅವ್ರು ಹೇಳಿದ್ರು ಯಾರು ನಮ್ಮಲ್ಲೊಬ್ರು ಎಲ್ಲಾ ಹಬ್ಬಗಳನ್ನು ಬೈಕೊಂಡು ತಿರುಗ್ತಾ ಇರ್ತಾರೆ ಅಂತ. ನಾನು ಹೇಳ್ತೀನಿ, ಬದುಕೋಕೆ ಬರದೇ ಇರೋರು, ಜೀವನದಲ್ಲಿ ರುಚಿನೇ ಇಲ್ಲದೆ ಇರೋರು ಮನೆಗಳಲ್ಲಿ ಅಡುಗೆ ಮನೆ ಕ್ಲೋಸ್ ಮಾಡ್ತಾರೆ. ರುಚಿ ಇಲ್ಲ ರೀ ಬದುಕಿನಲ್ಲಿ. ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತ ನಾನು ಹೇಳ್ತೀನಿ ಕೇಳಿ. ಡೈರಿಗಳು ಬರೋದಕ್ಕೂ ಮುಂಚೆ ಹಳ್ಳಿಗಳ ಬಗ್ಗೆ ನಾನು ಕೇಳಿದ್ದೀನಿ ಕಥೆಗಳನ್ನ. ಯಾವುದೇ ಹಳ್ಳಿಲಿ ಯಾವ ಮನೆ ಮುಂದೆ ಹೋದ್ರು ಕೂಡ ನೀರು ಕುಡಿತೀರಾ ಕೇಳ್ತಿರ್ಲಿಲ್ಲ, ಮಜ್ಜಿಗೆ ಕುಡಿತೀರಾ ಸ್ವಾಮಿ ಅಂದ್ರೆ ಹಾಲು ಅಷ್ಟಿತ್ತು, ತುಪ್ಪ ಬೆಣ್ಣೆ ಬರ್ತಿತ್ತು, ಮಜ್ಜಿಗೆ ಮೊಸರು ಬಂದವರಿಗೆ ಜಗಲಿದ ಕೂತು ಕುಡಿಯೋಕೆ ಹೇಳ್ತಿದ್ರು. ಈಗೇನು ಹೇಳಿ ಡೈರಿ ಆ ಕೊನೆ ತೊಟ್ಟು ಬರೋರ್ಗು ಹಿಂಡಿ ಅರ್ಜೆಂಟ್ ಆಗಿ ಡೈರಿಗೆ ಸೋದು ಬಂದು ನಾವು 1 ಲೀಟರ್ ತಗೊಂಡ್ಬರೋದು ಅರ್ಜೆಂಟಿಗೆ ಬೇಕಾದಾಗ. ಪ್ರಾಯಶಃ ಬದಲಾಗಿದೆ, ಅದಲ್ಲ ಪ್ರಶ್ನೆ. ಹಬ್ಬ ಅನ್ನೋದು ಮಾಡೋಣಂತೆ. ನಮ್ಮ ವೆರೈಟಿಗಳನ್ನು ನಾವು ಇಟ್ಕೊಳ್ಳೋಣ. ಯಾವುದೋ ಕಾಲದ ತಿಂಡಿ, ನಮ್ಮಮ್ಮನ ಕಾಲದ 42 ತಿಂಡಿಗಳಲ್ಲಿ ಇವತ್ತಿನ ದಿವಸ 10 ಮಾಡಕ್ ಬರಲ್ಲ ಮನೆಯಲ್ಲಿ ಅಲ್ವಾ? ಯಾಕೆ ಬಿಟ್ವಿ? ಕೆಲವರು ಅದು ಬೇರೆ ಕೇಳ್ತಾರೆ, ಏನದು ಮಾಡ್ಕೊಂಡು ತಿಂದ್ರೇನೆ ಬದುಕ? ನನಗೂ ಬಹಳ ಸರಿ ಅನ್ಸಿದೆ, ನೀವಿದ್ರೇನೆ ದೇಶನ. ನೀವು ಹೋದ್ರು ನನಗೇನು ಆಗಲ್ಲ ಅಂತ ಅನ್ಸುತ್ತೆ ರೀ, ಅನ್ಸಲ್ವಾ? ಸ್ವಾಮಿ, ನಾವೆಲ್ಲರೂ ಬದುಕಿರೋದು ನಮಗೋಸ್ಕರ, ಪ್ರಪಂಚಕ್ಕೋಸ್ಕರ ಅಲ್ಲ. ಈ ವಯಸ್ಸಲ್ಲಿ ನಾನು ಬದುಕ್ತಾ ಇದ್ದೀನಿ ಯಾಕೆ ಹೇಳಿ? ನನಗೆ ಬದುಕಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಖುಷಿಯಾಗಿ ಬದುಕಬೇಕಿದೆ. ಅದಕ್ಕೆ ಬೇಕಾದ ದುಡಿಮೆ ನಾನು ಮಾಡ್ತೀನಿ, ಅದಕ್ಕೆ ಬೇಕಾದ ಆರೋಗ್ಯ ನಾನು ಇಟ್ಕೋತೀನಿ. ನನ್ನ ಟೇಸ್ಟ್ ಅನ್ನ ನಾನು ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ?
ಮಾವಿನ ಹಣ್ಣು ಸೀಸನ್ ಮಾವಿನ ಹಣ್ಣೇ ತಿಂತೀನಿ, ಉಗಾದಿ ಬಂದ್ರೆ ಒಬ್ಬಟ್ಟೆ ತಿಂತೀನಿ. ಯಾಕೆ ತಿಂತೀನಿ ಅಂತಂದ್ರೆ ಯೋಗ್ಯವಾಗೇ ಬದುಕಿದೀನ್ರಿ, ತಿಂತೀನಿ. ಅದಲ್ವಾ, ಏನ್ ತಿಂದ್ರು ಆಗತ್ತೆ. ಕಬ್ಬನ್ ಬಾರ್ಗೆ ಹೋಗ್ಬಿಡೋದಪ್ಪ, ಬೆಳಗ್ಗೆ ಮೇಯ್ಕೊಂಡ್ಬರ್ಬೋದು ಹುಲ್ಲು, ಅಲ್ವಾ? ಆಗತ್ತಾ? ಆಗಲ್ಲ. ಏನ್ ತಿಂದ್ರು ಆಗಲ್ಲ. ಸುಮ್ಮನೆ ಇದೆಲ್ಲ ಭಜನೆಗಳು ಮಾಡೋದಲ್ಲ. ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಭಜನೆ ಮಾಡೋದು ಬೇಡ. ಹಬ್ಬಗಳನ್ನ ಆಚರಿಸೋಣ, 10 ಜನ ಒಟ್ಟಿಗೆ ಸೇರೋಣ, ಅಕ್ಕಪಕ್ಕದವರು ಚೆನ್ನಾಗಿ ಮಾತಾಡೋಣ. ಪ್ರಾಯಶಃ ನೀವು ಅರ್ಥ ಅನ್ನೋದನ್ನ ಮನುಷ್ಯನ ಸಂಬಂಧವನ್ನ ಸೇರಿಸ್ಕೊಂಡು ಬರುವಂತ ಅರ್ಥ, ಅದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ದುಡ್ಡು ಕಾಸಿನ ಪ್ರಶ್ನೆನೇ ಏನಲ್ಲ. ಈ ಹಬ್ಬಗಳ ಆಚರಣೆಯಲ್ಲಿ ನಾನು ಕಂಡದ್ದೇನು ಅಂತಂದ್ರೆ, ಮನೇಲಿ ಮಂಪರಿಗೆ ಗಸಗಸೆ ಪಾಯಸ ತಿಂದು ಕುಡಿದು ಮಲಗಿದ್ರೆ ಸಾಕಾಗತ್ತೆ. ಬಹಳ ಜನ ಕ್ವಾರ್ಟರ್ ಕುಡಿದು ಮಲಗ್ತಾರೆ. ಕಳಿಸ್ಬೇಕ್ರಿ, ಅಲ್ವಾ? ಹೆಂಡಾನ ಕುಡಿದು ಮಲಗಕ್ಕೆ ನಿದ್ದೆ ಬರಲಿಲ್ಲ ಅಂತ ಅದೊಂದು. ಎರಡನೇದೇನು ಅಂದ್ರೆ, ಆಯಾ ಕಾಲಕ್ಕೆ ಅದದೇ ಇದ್ದಾಗ ಬಹಳ ಅದ್ಭುತವಾದ್ದೇನು ಅಂದ್ರೆ, ಮನೆಯಲ್ಲಿ 8 ತರದ ಅಡಿಗೆ ಮಾಡಬೇಕಾದ್ರೆ ಒಂದು ಸಂಭ್ರಮ ಇರುತ್ತೆ. ಹಾಗೆಯೇ ಮನೆಯವರು ಎಂಗೇಜು ಆಗಿರ್ತಾರೆ. ನಿಮ್ಮ ಲೋಕದಲ್ಲಿ ನೀವು ಬದುಕಬಹುದಾಗತ್ತೆ. ಅಂದ್ರೆ ಎರಡೂ ಕೂಡ ಒಂಥರ ಬಹಳ ಪಾಸಿಟಿವ್ ಆದ ವಿಷಯಗಳು. ವೆರೈಟಿ ಟ್ರೈ ಮಾಡೋದಿದೆ ನೋಡಿ, ಅದರಷ್ಟು ಅದ್ಭುತವಾದ ಇನ್ನೊಂದಿಲ್ಲ. ಅಡಿಗೆ ಮನೆ ಇಂಟ್ರೆಸ್ಟಿಂಗ್ ಆಗೋದೇ ಅಲ್ಲಿ. ಹೆಂಗಸರೇ ಮಾಡಬೇಕು ಅಂತೇನಿಲ್ಲ, ಗಂಡಸರು ಕೂಡ ಮಾಡ್ಬೋದು, ಆ ಪ್ರಶ್ನೆ ಅಲ್ಲ. ಹಾಗಾಗಿ ನಾವು ದಯವಿಟ್ಟು ಹಬ್ಬಗಳನ್ನ ಬರೀ ಒಂದೇ ದೃಷ್ಟಿಕೋನದಿಂದ ನೋಡದೆ, ಮಾಡದಿದ್ರು ಬದುಕ್ಬೋದು ಅಂದ್ರೆ ಏನೂ ಇಲ್ದಿದ್ರು ಬದುಕ್ಬೋದು, ಅದಲ್ಲ ಪ್ರಶ್ನೆ. ಮಾಡಿಕೊಂಡು ಅದ್ಭುತವಾಗಿ ಬದುಕೋಣ, ಜವಾಬ್ದಾರಿಯಿಂದ ಬದುಕೋಣ. ಇಷ್ಟು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.